ಅಮೆರಿಕ ಹಾಗೂ ಚೀನಾ ನಡುವೆ ಸುಂಕ ಸಮರ ತೀವ್ರಗೊಂಡಿದೆ. ಚೀನಾಗೆ ಬಿಗ್ ಶಾಕ್ ಕೊಟ್ಟಿದ್ದ ಟ್ರಂಪ್ಗೆ ಕ್ಸಿ ಜಿನ್ಪಿಂಗ್ ಇನ್ನೊಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಯಾವ ಶಾಕ್ ಕೊಟ್ಟಿದ್ದಾರೆ? ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ತೀವ್ರಗೊಂಡ ಅಮೆರಿಕ ಚೀನಾ ಸುಂಕ ಸಮರ. ವಿಮಾನಯಾನ ವಲಯಕ್ಕೂ ತಟ್ಟಿದ ಟ್ಯಾಕ್ಸ್ ಬಿಸಿ. ಅಮೆರಿಕ ಹಾಗೂ ಚೀನಾ ನಡುವೆ ಸುಂಕ ಸಮರ ತೀವ್ರವಾಗಿದೆ. ಚೀನಾ ಸರಕುಗಳ ಮೇಲೆ 125% ತೆರಿಗೆ ವಿಧಿಸಿರುವ ಟ್ರಂಪ್ಗೆ ಜಿನ್ಪಿಂಗ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ಚೀನಾ ನಡುವಿನ ಟ್ಯಾಕ್ಸ್ ವಾರ್ ಬಿಸಿ ಇದೀಗ ವಿಮಾನಯಾನ ವಲಯಕ್ಕೂ ತಟ್ಟಿದೆ. ಅಮೆರಿಕದ ಬೋಯಿಂಗ್ ಕಂಪನಿಯಿಂದ ಜೆಟ್ ವಿಮಾನಗಳ ವಿತರಣೆ ತೆಗೆದುಕೊಳ್ಳದಂತೆ ಚೀನಾ ಆದೇಶಿಸಿದೆ. ಚೀನಾ ಸರ್ಕಾರವು ತನ್ನ ವಿಮಾನಯಾನ ಸಂಸ್ಥೆಗಳಿಗೆ ಅಮೆರಿಕದಿಂದ ವಿಮಾನ ಉಪಕರಣಗಳು ಮತ್ತು ಅದರ ಭಾಗಗಳನ್ನು ಖರೀದಿಸುವುದನ್ನು ನಿಲ್ಲಿಸುವಂತೆ ಸೂಚಿಸಿದೆ. ಟ್ರಂಪ್ಗೆ ಜಿನ್ಪಿಂಗ್ ಶಾಕ್. ಚೀನಾದ ಸರಕುಗಳಿಗೆ ಶೇಕಡಾ 145% ಸುಂಕ ವಿಧಿಸುತ್ತಿದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಸರಕುಗಳಿಗೆ ಚೀನಾ 125% ತೆರಿಗೆ ವಿಧಿಸುತ್ತಿದೆ. ಹೀಗಾಗಿ ಅಮೆರಿಕದಿಂದ ಬೋಯಿಂಗ್ ತರಿಸುವುದನ್ನು ಚೀನಾ ನಿಷೇಧಿಸಿದೆ. ದೇಶೀಯ ವಿಮಾನಯಾನ ಸಂಸ್ಥೆಯನ್ನ ಬೆಂಬಲಿಸಲು ಈ ನಿರ್ಧಾರ ತೆಗೆದುಕೊಂಡಿದೆ ಚೀನಾ. ಅಷ್ಟೇ ಅಲ್ಲ, ಚೀನಾದಲ್ಲಿ ಬೋಯಿಂಗ್ ಬಿಡಿಭಾಗಗಳ ಬೆಲೆ ಏರಿಕೆ ಸಾಧ್ಯತೆ ಇದೆ. ಈ ಶಾಕ್ನಿಂದಾಗಿ ಅಮೆರಿಕದ ಬೋಯಿಂಗ್ ವ್ಯಾಪಾರ ಯುದ್ಧದಲ್ಲಿ ಸಿಲುಕಿದೆ. ಸುಂಕ ಸಮರದಲ್ಲಿ ಯಾರೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಎಚ್ಚರಿಕೆ ನೀಡಿದರು. ಅದರ ಬೆನ್ನಲ್ಲೇ ಇದೀಗ ಟ್ರಂಪ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದ್ದು, ಇದೀಗ ಅಮೆರಿಕ ಅಧ್ಯಕ್ಷ ಯಾವ ಹೆಜ್ಜೆ ಇಡ್ತಾರೆ ಅನ್ನೋದೇ ಕುತೂಹಲವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಹಾಗೂ ಚೀನಾ ನಡುವೆ ಸುಂಕ ಸಮರ ತೀವ್ರಗೊಂಡಿದೆ. ಚೀನಾಗೆ ಬಿಗ್ ಶಾಕ್ ಕೊಟ್ಟಿದ್ದ ಟ್ರಂಪ್ಗೆ ಕ್ಸಿ ಜಿನ್ಪಿಂಗ್ ಇನ್ನೊಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಯಾವ ಶಾಕ್ ಕೊಟ್ಟಿದ್ದಾರೆ? ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ತೀವ್ರಗೊಂಡ ಅಮೆರಿಕ ಚೀನಾ ಸುಂಕ ಸಮರ. ವಿಮಾನಯಾನ ವಲಯಕ್ಕೂ ತಟ್ಟಿದ ಟ್ಯಾಕ್ಸ್ ಬಿಸಿ. ಅಮೆರಿಕ ಹಾಗೂ ಚೀನಾ ನಡುವೆ ಸುಂಕ ಸಮರ ತೀವ್ರವಾಗಿದೆ. ಚೀನಾ ಸರಕುಗಳ ಮೇಲೆ 125% ತೆರಿಗೆ ವಿಧಿಸಿರುವ ಟ್ರಂಪ್ಗೆ ಜಿನ್ಪಿಂಗ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ಚೀನಾ ನಡುವಿನ ಟ್ಯಾಕ್ಸ್ ವಾರ್ ಬಿಸಿ ಇದೀಗ ವಿಮಾನಯಾನ ವಲಯಕ್ಕೂ ತಟ್ಟಿದೆ. ಅಮೆರಿಕದ ಬೋಯಿಂಗ್ ಕಂಪನಿಯಿಂದ ಜೆಟ್ ವಿಮಾನಗಳ ವಿತರಣೆ ತೆಗೆದುಕೊಳ್ಳದಂತೆ ಚೀನಾ ಆದೇಶಿಸಿದೆ. ಚೀನಾ ಸರ್ಕಾರವು ತನ್ನ ವಿಮಾನಯಾನ ಸಂಸ್ಥೆಗಳಿಗೆ ಅಮೆರಿಕದಿಂದ ವಿಮಾನ ಉಪಕರಣಗಳು ಮತ್ತು ಅದರ ಭಾಗಗಳನ್ನು ಖರೀದಿಸುವುದನ್ನು ನಿಲ್ಲಿಸುವಂತೆ ಸೂಚಿಸಿದೆ. ಟ್ರಂಪ್ಗೆ ಜಿನ್ಪಿಂಗ್ ಶಾಕ್. ಚೀನಾದ ಸರಕುಗಳಿಗೆ ಶೇಕಡಾ 145% ಸುಂಕ ವಿಧಿಸುತ್ತಿದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಸರಕುಗಳಿಗೆ ಚೀನಾ 125% ತೆರಿಗೆ ವಿಧಿಸುತ್ತಿದೆ. ಹೀಗಾಗಿ ಅಮೆರಿಕದಿಂದ ಬೋಯಿಂಗ್ ತರಿಸುವುದನ್ನು ಚೀನಾ ನಿಷೇಧಿಸಿದೆ. ದೇಶೀಯ ವಿಮಾನಯಾನ ಸಂಸ್ಥೆಯನ್ನ ಬೆಂಬಲಿಸಲು ಈ ನಿರ್ಧಾರ ತೆಗೆದುಕೊಂಡಿದೆ ಚೀನಾ. ಅಷ್ಟೇ ಅಲ್ಲ, ಚೀನಾದಲ್ಲಿ ಬೋಯಿಂಗ್ ಬಿಡಿಭಾಗಗಳ ಬೆಲೆ ಏರಿಕೆ ಸಾಧ್ಯತೆ ಇದೆ. ಈ ಶಾಕ್ನಿಂದಾಗಿ ಅಮೆರಿಕದ ಬೋಯಿಂಗ್ ವ್ಯಾಪಾರ ಯುದ್ಧದಲ್ಲಿ ಸಿಲುಕಿದೆ. ಸುಂಕ ಸಮರದಲ್ಲಿ ಯಾರೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಎಚ್ಚರಿಕೆ ನೀಡಿದರು. ಅದರ ಬೆನ್ನಲ್ಲೇ ಇದೀಗ ಟ್ರಂಪ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದ್ದು, ಇದೀಗ ಅಮೆರಿಕ ಅಧ್ಯಕ್ಷ ಯಾವ ಹೆಜ್ಜೆ ಇಡ್ತಾರೆ ಅನ್ನೋದೇ ಕುತೂಹಲವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಹಾಗೂ ಚೀನಾ ನಡುವೆ ಸುಂಕ ಸಮರ ತೀವ್ರಗೊಂಡಿದೆ. ಚೀನಾಗೆ ಬಿಗ್ ಶಾಕ್ ಕೊಟ್ಟಿದ್ದ ಟ್ರಂಪ್ಗೆ ಕ್ಸಿ ಜಿನ್ಪಿಂಗ್ ಇನ್ನೊಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಯಾವ ಶಾಕ್ ಕೊಟ್ಟಿದ್ದಾರೆ? ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ತೀವ್ರಗೊಂಡ ಅಮೆರಿಕ ಚೀನಾ ಸುಂಕ ಸಮರ. ವಿಮಾನಯಾನ ವಲಯಕ್ಕೂ ತಟ್ಟಿದ ಟ್ಯಾಕ್ಸ್ ಬಿಸಿ. ಅಮೆರಿಕ ಹಾಗೂ ಚೀನಾ ನಡುವೆ ಸುಂಕ ಸಮರ ತೀವ್ರವಾಗಿದೆ. ಚೀನಾ ಸರಕುಗಳ ಮೇಲೆ 125% ತೆರಿಗೆ ವಿಧಿಸಿರುವ ಟ್ರಂಪ್ಗೆ ಜಿನ್ಪಿಂಗ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ಚೀನಾ ನಡುವಿನ ಟ್ಯಾಕ್ಸ್ ವಾರ್ ಬಿಸಿ ಇದೀಗ ವಿಮಾನಯಾನ ವಲಯಕ್ಕೂ ತಟ್ಟಿದೆ. ಅಮೆರಿಕದ ಬೋಯಿಂಗ್ ಕಂಪನಿಯಿಂದ ಜೆಟ್ ವಿಮಾನಗಳ ವಿತರಣೆ ತೆಗೆದುಕೊಳ್ಳದಂತೆ ಚೀನಾ ಆದೇಶಿಸಿದೆ. ಚೀನಾ ಸರ್ಕಾರವು ತನ್ನ ವಿಮಾನಯಾನ ಸಂಸ್ಥೆಗಳಿಗೆ ಅಮೆರಿಕದಿಂದ ವಿಮಾನ ಉಪಕರಣಗಳು ಮತ್ತು ಅದರ ಭಾಗಗಳನ್ನು ಖರೀದಿಸುವುದನ್ನು ನಿಲ್ಲಿಸುವಂತೆ ಸೂಚಿಸಿದೆ. ಟ್ರಂಪ್ಗೆ ಜಿನ್ಪಿಂಗ್ ಶಾಕ್. ಚೀನಾದ ಸರಕುಗಳಿಗೆ ಶೇಕಡಾ 145% ಸುಂಕ ವಿಧಿಸುತ್ತಿದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಸರಕುಗಳಿಗೆ ಚೀನಾ 125% ತೆರಿಗೆ ವಿಧಿಸುತ್ತಿದೆ. ಹೀಗಾಗಿ ಅಮೆರಿಕದಿಂದ ಬೋಯಿಂಗ್ ತರಿಸುವುದನ್ನು ಚೀನಾ ನಿಷೇಧಿಸಿದೆ. ದೇಶೀಯ ವಿಮಾನಯಾನ ಸಂಸ್ಥೆಯನ್ನ ಬೆಂಬಲಿಸಲು ಈ ನಿರ್ಧಾರ ತೆಗೆದುಕೊಂಡಿದೆ ಚೀನಾ. ಅಷ್ಟೇ ಅಲ್ಲ, ಚೀನಾದಲ್ಲಿ ಬೋಯಿಂಗ್ ಬಿಡಿಭಾಗಗಳ ಬೆಲೆ ಏರಿಕೆ ಸಾಧ್ಯತೆ ಇದೆ. ಈ ಶಾಕ್ನಿಂದಾಗಿ ಅಮೆರಿಕದ ಬೋಯಿಂಗ್ ವ್ಯಾಪಾರ ಯುದ್ಧದಲ್ಲಿ ಸಿಲುಕಿದೆ. ಸುಂಕ ಸಮರದಲ್ಲಿ ಯಾರೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಎಚ್ಚರಿಕೆ ನೀಡಿದರು. ಅದರ ಬೆನ್ನಲ್ಲೇ ಇದೀಗ ಟ್ರಂಪ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದ್ದು, ಇದೀಗ ಅಮೆರಿಕ ಅಧ್ಯಕ್ಷ ಯಾವ ಹೆಜ್ಜೆ ಇಡ್ತಾರೆ ಅನ್ನೋದೇ ಕುತೂಹಲವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಹಾಗೂ ಚೀನಾ ನಡುವೆ ಸುಂಕ ಸಮರ ತೀವ್ರಗೊಂಡಿದೆ. ಚೀನಾಗೆ ಬಿಗ್ ಶಾಕ್ ಕೊಟ್ಟಿದ್ದ ಟ್ರಂಪ್ಗೆ ಕ್ಸಿ ಜಿನ್ಪಿಂಗ್ ಇನ್ನೊಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಯಾವ ಶಾಕ್ ಕೊಟ್ಟಿದ್ದಾರೆ? ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ತೀವ್ರಗೊಂಡ ಅಮೆರಿಕ ಚೀನಾ ಸುಂಕ ಸಮರ.
ವಿಮಾನಯಾನ ವಲಯಕ್ಕೂ ತಟ್ಟಿದ ಟ್ಯಾಕ್ಸ್ ಬಿಸಿ. ಅಮೆರಿಕ ಹಾಗೂ ಚೀನಾ ನಡುವೆ ಸುಂಕ ಸಮರ ತೀವ್ರವಾಗಿದೆ. ಚೀನಾ ಸರಕುಗಳ ಮೇಲೆ 125% ತೆರಿಗೆ ವಿಧಿಸಿರುವ ಟ್ರಂಪ್ಗೆ ಜಿಂಗ್ಪಿಂಗ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ಚೀನಾ ನಡುವಿನ ಟ್ಯಾಕ್ಸ್ ವಾರ್ ಬಿಸಿ ಇದೀಗ ವಿಮಾನಯಾನ ವಲಯಕ್ಕೂ ತಟ್ಟಿದೆ. ಅಮೆರಿಕದ ಬೋಯಿಂಗ್ ಕಂಪನಿಯಿಂದ ಜೆಟ್ ವಿಮಾನಗಳ ವಿತರಣೆ ತೆಗೆದುಕೊಳ್ಳದಂತೆ ಚೀನಾ ಆದೇಶಿಸಿದೆ. ಚೀನಾ ಸರ್ಕಾರವು ತನ್ನ ವಿಮಾನಯಾನ ಸಂಸ್ಥೆಗಳಿಗೆ ಅಮೆರಿಕದಿಂದ ವಿಮಾನ ಉಪಕರಣಗಳು ಮತ್ತು ಅದರ ಭಾಗಗಳನ್ನು ಖರೀದಿಸುವುದನ್ನು ನಿಲ್ಲಿಸುವಂತೆ ಸೂಚಿಸಿದೆ. ಟ್ರಂಪ್ಗೆ ಜಿಂಗ್ಪಿಂಗ್ ಶಾಕ್. ಚೀನಾದ ಸರಕುಗಳಿಗೆ ಶೇಕಡಾ 145% ಸುಂಕ ವಿಧಿಸುತ್ತಿದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಸರಕುಗಳಿಗೆ ಚೀನಾ 125% ತೆರಿಗೆ ವಿಧಿಸುತ್ತಿದೆ. ಹೀಗಾಗಿ ಅಮೆರಿಕದಿಂದ ಬೋಯಿಂಗ್ ತರಿಸುವುದನ್ನು ಚೀನಾ ನಿಷೇಧಿಸಿದೆ. ದೇಶೀಯ ವಿಮಾನಯಾನ ಸಂಸ್ಥೆಯನ್ನ ಬೆಂಬಲಿಸಲು ಈ ನಿರ್ಧಾರ ತೆಗೆದುಕೊಂಡಿದೆ ಚೀನಾ. ಅಷ್ಟೇ ಅಲ್ಲ, ಚೀನಾದಲ್ಲಿ ಬೋಯಿಂಗ್ ಬಿಡಿಭಾಗಗಳ ಬೆಲೆ ಏರಿಕೆ ಸಾಧ್ಯತೆ ಇದೆ. ಈ ಶಾಕ್ನಿಂದಾಗಿ ಅಮೆರಿಕದ ಬೋಯಿಂಗ್ ವ್ಯಾಪಾರ ಯುದ್ಧದಲ್ಲಿ ಸಿಲುಕಿದೆ. ಸುಂಕ ಸಮರದಲ್ಲಿ ಯಾರೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಚೀನಾ ಅಧ್ಯಕ್ಷ ಜಿಂಗ್ಪಿಂಗ್ ಎಚ್ಚರಿಕೆ ನೀಡಿದರು. ಅದರ ಬೆನ್ನಲ್ಲೇ ಇದೀಗ ಟ್ರಂಪ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದ್ದು, ಇದೀಗ ಅಮೆರಿಕ ಅಧ್ಯಕ್ಷ ಯಾವ ಹೆಜ್ಜೆ ಇಡ್ತಾರೆ ಅನ್ನೋದೇ ಕುತೂಹಲವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಹಾಗೂ ಚೀನಾ ನಡುವೆ ಸುಂಕ ಸಮರ ತೀವ್ರಗೊಂಡಿದೆ. ಚೀನಾಗೆ ಬಿಗ್ ಶಾಕ್ ಕೊಟ್ಟಿದ್ದ ಟ್ರಂಪ್ಗೆ ಕ್ಸಿ ಜಿನ್ಪಿಂಗ್ ಇನ್ನೊಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಯಾವ ಶಾಕ್ ಕೊಟ್ಟಿದ್ದಾರೆ? ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ತೀವ್ರಗೊಂಡ ಅಮೆರಿಕ ಚೀನಾ ಸುಂಕ ಸಮರ. ವಿಮಾನಯಾನ ವಲಯಕ್ಕೂ ತಟ್ಟಿದ ಟ್ಯಾಕ್ಸ್ ಬಿಸಿ. ಅಮೆರಿಕ ಹಾಗೂ ಚೀನಾ ನಡುವೆ ಸುಂಕ ಸಮರ ತೀವ್ರವಾಗಿದೆ. ಚೀನಾ ಸರಕುಗಳ ಮೇಲೆ 125% ತೆರಿಗೆ ವಿಧಿಸಿರುವ ಟ್ರಂಪ್ಗೆ ಜಿಂಗ್ಪಿಂಗ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ಚೀನಾ ನಡುವಿನ ಟ್ಯಾಕ್ಸ್ ವಾರ್ ಬಿಸಿ ಇದೀಗ ವಿಮಾನಯಾನ ವಲಯಕ್ಕೂ ತಟ್ಟಿದೆ. ಅಮೆರಿಕದ ಬೋಯಿಂಗ್ ಕಂಪನಿಯಿಂದ ಜೆಟ್ ವಿಮಾನಗಳ ವಿತರಣೆ ತೆಗೆದುಕೊಳ್ಳದಂತೆ ಚೀನಾ ಆದೇಶಿಸಿದೆ. ಚೀನಾ ಸರ್ಕಾರವು ತನ್ನ ವಿಮಾನಯಾನ ಸಂಸ್ಥೆಗಳಿಗೆ ಅಮೆರಿಕದಿಂದ ವಿಮಾನ ಉಪಕರಣಗಳು ಮತ್ತು ಅದರ ಭಾಗಗಳನ್ನು ಖರೀದಿಸುವುದನ್ನು ನಿಲ್ಲಿಸುವಂತೆ ಸೂಚಿಸಿದೆ. ಟ್ರಂಪ್ಗೆ ಜಿಂಗ್ಪಿಂಗ್ ಶಾಕ್. ಚೀನಾದ ಸರಕುಗಳಿಗೆ ಶೇಕಡಾ 145% ಸುಂಕ ವಿಧಿಸುತ್ತಿದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಸರಕುಗಳಿಗೆ ಚೀನಾ 125% ತೆರಿಗೆ ವಿಧಿಸುತ್ತಿದೆ. ಹೀಗಾಗಿ ಅಮೆರಿಕದಿಂದ ಬೋಯಿಂಗ್ ತರಿಸುವುದನ್ನು ಚೀನಾ ನಿಷೇಧಿಸಿದೆ. ದೇಶೀಯ ವಿಮಾನಯಾನ ಸಂಸ್ಥೆಯನ್ನ ಬೆಂಬಲಿಸಲು ಈ ನಿರ್ಧಾರ ತೆಗೆದುಕೊಂಡಿದೆ ಚೀನಾ. ಅಷ್ಟೇ ಅಲ್ಲ, ಚೀನಾದಲ್ಲಿ ಬೋಯಿಂಗ್ ಬಿಡಿಭಾಗಗಳ ಬೆಲೆ ಏರಿಕೆ ಸಾಧ್ಯತೆ ಇದೆ. ಈ ಶಾಕ್ನಿಂದಾಗಿ ಅಮೆರಿಕದ ಬೋಯಿಂಗ್ ವ್ಯಾಪಾರ ಯುದ್ಧದಲ್ಲಿ ಸಿಲುಕಿದೆ. ಸುಂಕ ಸಮರದಲ್ಲಿ ಯಾರೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಚೀನಾ ಅಧ್ಯಕ್ಷ ಜಿಂಗ್ಪಿಂಗ್ ಎಚ್ಚರಿಕೆ ನೀಡಿದರು. ಅದರ ಬೆನ್ನಲ್ಲೇ ಇದೀಗ ಟ್ರಂಪ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದ್ದು, ಇದೀಗ ಅಮೆರಿಕ ಅಧ್ಯಕ್ಷ ಯಾವ ಹೆಜ್ಜೆ ಇಡ್ತಾರೆ ಅನ್ನೋದೇ ಕುತೂಹಲವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಹಾಗೂ ಚೀನಾ ನಡುವೆ ಸುಂಕ ಸಮರ ತೀವ್ರಗೊಂಡಿದೆ. ಚೀನಾಗೆ ಬಿಗ್ ಶಾಕ್ ಕೊಟ್ಟಿದ್ದ ಟ್ರಂಪ್ಗೆ ಕ್ಸಿ ಜಿನ್ಪಿಂಗ್ ಇನ್ನೊಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಯಾವ ಶಾಕ್ ಕೊಟ್ಟಿದ್ದಾರೆ? ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ತೀವ್ರಗೊಂಡ ಅಮೆರಿಕ ಚೀನಾ ಸುಂಕ ಸಮರ. ವಿಮಾನಯಾನ ವಲಯಕ್ಕೂ ತಟ್ಟಿದ ಟ್ಯಾಕ್ಸ್ ಬಿಸಿ. ಅಮೆರಿಕ ಹಾಗೂ ಚೀನಾ ನಡುವೆ ಸುಂಕ ಸಮರ ತೀವ್ರವಾಗಿದೆ. ಚೀನಾ ಸರಕುಗಳ ಮೇಲೆ 125% ತೆರಿಗೆ ವಿಧಿಸಿರುವ ಟ್ರಂಪ್ಗೆ ಜಿಂಗ್ಪಿಂಗ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ಚೀನಾ ನಡುವಿನ ಟ್ಯಾಕ್ಸ್ ವಾರ್ ಬಿಸಿ ಇದೀಗ ವಿಮಾನಯಾನ ವಲಯಕ್ಕೂ ತಟ್ಟಿದೆ. ಅಮೆರಿಕದ ಬೋಯಿಂಗ್ ಕಂಪನಿಯಿಂದ ಜೆಟ್ ವಿಮಾನಗಳ ವಿತರಣೆ ತೆಗೆದುಕೊಳ್ಳದಂತೆ ಚೀನಾ ಆದೇಶಿಸಿದೆ. ಚೀನಾ ಸರ್ಕಾರವು ತನ್ನ ವಿಮಾನಯಾನ ಸಂಸ್ಥೆಗಳಿಗೆ ಅಮೆರಿಕದಿಂದ ವಿಮಾನ ಉಪಕರಣಗಳು ಮತ್ತು ಅದರ ಭಾಗಗಳನ್ನು ಖರೀದಿಸುವುದನ್ನು ನಿಲ್ಲಿಸುವಂತೆ ಸೂಚಿಸಿದೆ. ಟ್ರಂಪ್ಗೆ ಜಿಂಗ್ಪಿಂಗ್ ಶಾಕ್. ಚೀನಾದ ಸರಕುಗಳಿಗೆ ಶೇಕಡಾ 145% ಸುಂಕ ವಿಧಿಸುತ್ತಿದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಸರಕುಗಳಿಗೆ ಚೀನಾ 125% ತೆರಿಗೆ ವಿಧಿಸುತ್ತಿದೆ. ಹೀಗಾಗಿ ಅಮೆರಿಕದಿಂದ ಬೋಯಿಂಗ್ ತರಿಸುವುದನ್ನು ಚೀನಾ ನಿಷೇಧಿಸಿದೆ. ದೇಶೀಯ ವಿಮಾನಯಾನ ಸಂಸ್ಥೆಯನ್ನ ಬೆಂಬಲಿಸಲು ಈ ನಿರ್ಧಾರ ತೆಗೆದುಕೊಂಡಿದೆ ಚೀನಾ. ಅಷ್ಟೇ ಅಲ್ಲ, ಚೀನಾದಲ್ಲಿ ಬೋಯಿಂಗ್ ಬಿಡಿಭಾಗಗಳ ಬೆಲೆ ಏರಿಕೆ ಸಾಧ್ಯತೆ ಇದೆ. ಈ ಶಾಕ್ನಿಂದಾಗಿ ಅಮೆರಿಕದ ಬೋಯಿಂಗ್ ವ್ಯಾಪಾರ ಯುದ್ಧದಲ್ಲಿ ಸಿಲುಕಿದೆ. ಸುಂಕ ಸಮರದಲ್ಲಿ ಯಾರೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಚೀನಾ ಅಧ್ಯಕ್ಷ ಜಿಂಗ್ಪಿಂಗ್ ಎಚ್ಚರಿಕೆ ನೀಡಿದರು. ಅದರ ಬೆನ್ನಲ್ಲೇ ಇದೀಗ ಟ್ರಂಪ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದ್ದು, ಇದೀಗ ಅಮೆರಿಕ ಅಧ್ಯಕ್ಷ ಯಾವ ಹೆಜ್ಜೆ ಇಡ್ತಾರೆ ಅನ್ನೋದೇ ಕುತೂಹಲವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.